ಡಿವೈನ್ ಸ್ಟಾರ್ ಅಂತಲೇ ಕರೆಸಿಕೊಳ್ಳುವಂತಹ ರಿಷಬ್ ಶೆಟ್ಟಿ ಅಭಿನಯದ ಸೂಪರ್ ಡೂಪರ್ ಹಿಟ್ ಚಿತ್ರ ಕಾಂತಾರ. ಈ ಚಿತ್ರದಲ್ಲಿನ ದೈವದ ಕುರಿತಾಗಿ ಅಪಹಾಸ್ಯವನ್ನ ಮಾಡಿದಂತಹ ಒಂದು ಆರೋಪವನ್ನು ಎದುರಿಸ್ತಾ ಇದ್ದಾರೆ ರಣವೀರ್ ಸಿಂಗ್. ಕಾನೂನಿಗಿಂತ ಸೂಪರ್ ಸ್ಟಾರ್ ಮೇಲಿಲ್ಲ. ಇದು ಕಾಂತಾರ ಚಿತ್ರದಲ್ಲಿನ ದೈವದ ಕುರಿತು ಅಪಹಾಸ್ಯವನ್ನ ಮಾಡಿದ್ದ ಮತ್ತೆ ದೈವವನ್ನ ದೆವ್ವ ಅಂತ ಕರೆದಿದ್ದಂತಹ ರಣವೀರ್ ಸಿಂಗ್ ಅವರಿಗೆ ಹೈಕೋರ್ಟ್ ಚಾಟಿ ಬೀಸಿದೆ. ತಮ್ಮ ವಿರುದ್ಧದ ಪ್ರಕರಣ ರದ್ದತಿ ಕೋರಿ ನಟ ರಣವೀರ್ ಸಿಂಗ್ ಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು ರಣವೀರ್ ಸಿಂಗ್ ಪರ ವಕೀಲರು. ಇಂದು ರಣವೀರ್ ಸಿಂಗ್ ಅರ್ಜಿ ವಿಚಾರಣೆಯನ್ನು ನಡೆಸಿದ ಹೈಕೋರ್ಟ್ ಈ ಸಂದರ್ಭದಲ್ಲಿ, ಅದರಲ್ಲೂ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಳ್ಳುತ್ತೆ ಕೋರ್ಟ್. ಆಕ್ಷೇಪಣೆ ಸಲ್ಲಿಸಿ ತನಿಖೆಗೆ ಅವರು ಸಹಕರಿಸಲಿದ್ದಾರೆ ಅಂತ ಹೇಳಿದ್ದು, ದುರುದ್ದೇಶಪೂರಿತ ಕ್ರಮ ಕೈಗೊಳ್ಳಬಾರದು ಅನ್ನುವಂಥ ಮಾತನ್ನು ಹೇಳಿದ್ದು. ಈ ರೀತಿಯ ಕೆಲಸವನ್ನ ರಣವೀರ್ ಮಾಡಬಾರ್ದಿತ್ತು. ದೈವಕ್ಕಿಂತ ಮಿಗಿಲೇನಲ್ಲ ಯಾವುದೇ ಸ್ಟಾರ್. ಇದನ್ನ ಮಾಡಲು ರಣವೀರ್ಗೆ ಯಾವುದೇ ಹಕ್ಕಿಲ್ಲ. ಒಂದು ಭಾಗದ ಜನರ ಧಾರ್ಮಿಕ ಭಾವನೆಗೆ ನೋವನ್ನುಂಟು ಮಾಡುವಂತಹ, ಧಕ್ಕೆಯನ್ನು ತರುವಂತಹ ಕೆಲಸವನ್ನ ಯಾರೂ ಮಾಡಬಾರದು. ಹಾಗಾಗಿ ಇದನ್ನ ಹಗುರವಾಗಿ ಪರಿಗಣಿಸೋದಿಲ್ಲ ಅಂತ ಕೋರ್ಟ್ ಹೇಳಿದೆ. ಮುಂದಿನ ಸೋಮವಾರಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ದೈವದ ಕುರಿತು ಒಂದು ಎಲ್ಲ ಮಹನೀಯರು ಗಣ್ಯರು ಭಾಗವಹಿಸಿದ್ದಂತಹ ಫಂಕ್ಷನ್ನಲ್ಲಿ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವಂಥ ನಟ ಹುಚ್ಚನ ಥರ ಆಡ್ಕೊಂಡು ಅಲ್ಲಿ ಆ ಸಂದರ್ಭದಲ್ಲಿ ದೆವ್ವ ಅಂತೆಲ್ಲ ದೈವವನ್ನು ಅಪಹಾಸ್ಯ ಮಾಡಿ ತಾನು ಅಲ್ಲಿದ್ದಂಥ ಜನರ ಎದುರಿಗೆ ತನ್ನ ಮರ್ಯಾದೆಯನ್ನು ತಾನೇ ಕಳ್ಕೊಳ್ಳೋದು ಅಂತಂದರೆ ಹೀಗೆನಾ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದುಂಟು. ಸೊ ಮತ್ತು ಸಾರ್ವಜನಿಕರಿಂದ ಟೀಕೆ ಎದುರಾಗಿತ್ತು. ಹಾಗಾಗಿ ರಣವೀರ್ ಸಿಂಗ್ ವಿರುದ್ಧ ದೈವಾರಾಧಕರು ಕೂಡ ತಮ್ಮ ಭಾವನೆಗಳಿಗೆ ಧಕ್ಕೆಯನ್ನು ತಂದಿದ್ದಾರೆ ರಣವೀರ್ ಸಿಂಗ್ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಸಂಬಂಧ ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತ್ತು. ಹಾಗಾಗಿ ತನ್ನ ವಿರುದ್ಧದ ಕೋರ್ಟ್ನ ಮೆಟ್ಟಿಲೇರಲಾಗಿದ್ದಂಥ ಈ ಪ್ರಕರಣವನ್ನು ರದ್ದುಪಡಿಸಬೇಕು ಅಂತ ರಣವೀರ್ ಸಿಂಗ್ ಆ ಸಂದರ್ಭದಲ್ಲಿ ಕೋರ್ಟ್ ಮೊರೆ ಹೋಗಿದ್ರು. ಆ ಪ್ರಕರಣದ ವಿಚಾರಣೆಯನ್ನು ಕೈಗೆತ್ತಿಕೊಂಡಂಥ ಹೈಕೋರ್ಟ್ ಈ ಸಂದರ್ಭದಲ್ಲಿ ರಣವೀರ್ ಸಿಂಗ್ ಅವರಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದೆ. ಕಾನೂನಿಗಿಂತ ಸ್ಟಾರ್ ಮೇಲಲ್ಲ ಅಂತ ಕೂಡ ಹೇಳಿದೆ. ಮತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಆಕ್ಷೇಪಣೆ ಸಲ್ಲಿಸಿ ತನಿಖೆಗೆ ಅವರು ಸಹಕರಿಸಲಿದ್ದಾರೆ ಅಂತ ಹೇಳಿದ್ದು. ಮತ್ತು ಈ ಪ್ರಕರಣದ ವಿಚಾರಣೆಯನ್ನು ಮುಂದಿನ ವಾರಕ್ಕೆ ಮುಂದೂಡಲಾಗಿದೆ. ಈ ರೀತಿಯ ಕೆಲಸವನ್ನು ರಣವೀರ್ ಸಿಂಗ್ ಮಾಡಬಾರ್ದಾಗಿತ್ತು ಅಂತ ಕೂಡ ಕೋರ್ಟ್ ಹೇಳಿದೆ. ಅಂದು ನಡೆದಂಥ ಸಭೆಯಲ್ಲಿ ರಿಷಬ್ ಶೆಟ್ಟಿ ಅವರ ಎದುರಲ್ಲೇ ದೈವವನ್ನು ದೆವ್ವ ಅಂತ ಕರೆದಿದ್ದಲ್ಲದೆ ಅದನ್ನು ಅಪಹಾಸ್ಯ ಮಾಡಿದ್ರು. ಅಂದರೆ ರಿಷಬ್ ಶೆಟ್ಟಿ ನಟನೆ ಮಾಡುವಂಥ ಸಂದರ್ಭದಲ್ಲಿ ದೈವ ಮೈ ಮೇಲೆ ಬಂದಾಗ ಯಾವ ರೀತಿ ಅವರು ಆ ಒಂದು ಪಾತ್ರವನ್ನು ಪರಕಾಯ ಪ್ರವೇಶ ಮಾಡಿ ಅಭಿನಯಿಸಿದ್ರೋ ಅದನ್ನು ತಮ್ಮದೇ ಸ್ಟೈಲ್ನಲ್ಲಿ ಬಹಳ ವ್ಯಂಗ್ಯವಾಗಿ ಅದನ್ನು ವ್ಯಂಗ್ಯಭರಿತವಾಗಿ ತೋರಿಸುವಂಥ ಪ್ರಯತ್ನವನ್ನು ರಣವೀರ್ ಸಿಂಗ್ ಮಾಡಿದ್ದು ತೀವ್ರ ಅಸಮಾಧಾನಕ್ಕೆ, ಆಕ್ರೋಶಕ್ಕೂ ಕಾರಣವಾಗಿದ್ದಂಥ ಪ್ರಕರಣ ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.